you must know how to write ray diagrams. Today I will teach you about the writing of ray diagrams. So once again, I request you to keep the geometry box with you so that you are able to write ray diagrams in a proper and perfect manner. Okay. Fine. Okay. Look here. So you know about convex lens. The thing is, so in case of convex lens, as I explained earlier, there is a two foci. Before writing the foci, you have to understand. You have to understand one of the simple and beautiful concept. That is, you have to write a ray diagram, which is just a minute. Yeah. So which is having a length of nearly 10 centimeter. For you, actually, it must be 10 centimeter, but I will write in a different manner. That is, ನನ್ನ ಸ್ಕೇಲ್ ಬೇರೆ ನಿಮ್ಮ ಸ್ಕೇಲ್ ಬೇರೆ. ನಾನು ಬೋರ್ಡ್ ಯೂಸ್ ಮಾಡ್ತಾ ಇದ್ದೇನೆ. ಸೊ ನಾನು ನಿಯರ್ಲಿ 20 ಸೆಂಟಿಮೀಟರ್ ತಗೋತೇನೆ, ಇದು 60 ತಗೋತೇನೆ. ನೀವು 10 ಸೆಂಟಿಮೀಟರ್ ಸ್ಕೇಲ್ ಯೂಸ್ ಮಾಡಿ. ಫಸ್ಟ್ ಅಬ್ಸರ್ವ್ ಮಾಡಿ, ಯಾವ ತರ ಬರಿಬೇಕು ಅಬ್ಸರ್ವ್ ಮಾಡಿ. ಓಕೆ, ಫಸ್ಟ್ ಐ ವಿಲ್ ಟೇಕ್ ಅಪ್ ಟು ನೋಡ್ಕೊಳ್ಳಿ ಯಾವ ತರ ಬರಿಬೇಕು ಅಂತ ಹೇಳ್ತಾರೆ. ಸೊ 30 ಸೆಂಟಿಮೀಟರ್ ತಗೋತಾ ಇದ್ದೇನೆ. ಇನ್ 30 ಸೆಂಟಿಮೀಟರ್ 1 ತಗೋತಾನೆ. 30 no doubt it will be 60. 30 plus 30, it will be 60. Still, actually, 1 centimeter. So lost is there. That's why we have to use the. Look here. You have to mark 5 points here. ನೀವು ಯಾವುದೇ ಡಯಾಗ್ರಾಮ್ ಬರೀಬೇಕಂದ್ರೂ 5 equidistant points ತಗೊಳ್ಳಿ. 5 equidistant points ಅಂತ ಹೇಳಿದ್ರೆ, so this is first point. So this is optic center O of the lens. Now this is midpoint between these two. So sorry, this is the C optic center and midpoint of these two. ನನ್ನ ಸ್ಕೇಲ್ ತಗೋತೀನಿ, ನೀವು ಆಮೇಲೆ ತಗೊಳ್ಳಿ. ಆಮೇಲೆ ನೆಕ್ಸ್ಟ್ ಹಾಗೆ ಅಬ್ಸರ್ವ್ ಮಾಡಿ. ಇನ್ನೊಂದು ತಗೋತಾ ಇದ್ದೇನೆ. 15 ಇನ್ನೊಂದು ಮಾರ್ಕ್ ಮಾಡ್ಕೋತೀನಿ. ಹಾಗೆ ನನಗೆ ಈಗ ನಂದೇ ಸ್ಕೇಲ್ ಇಟ್ಕೊಂಡ್ಬಿಟ್ಟಿದೆ. ಆಯ್ತಾ? ನೋಡಿ, ಒಟ್ಟು 1 2 3 4 5 ಪಾಯಿಂಟ್ಸ್ ಮಾರ್ಕ್ ಮಾಡ್ಕೊಳ್ಳಿ. ಆಯ್ತಾ? ಸೊ ನೀವು ಬೇಕಾದ್ರೆ 10 ಸೆಂಟಿಮೀಟರ್ ಇಟ್ಕೊಂಡ್ರೆ, ಸೊ ದಟ್ ಇಸ್ 0 to 5 ಒಂದು ಆಯ್ತು ಮಾಡಿ. ಆಮೇಲೆ 5 to 10 ಇನ್ನೊಂದು ಇಟ್ಕೊಳ್ಳಿ. ಇಲ್ಲಿ 2.5 ಸೆಂಟಿಮೀಟರ್ ಇಟ್ಕೊಳ್ಳಿ, ಒಂದು ಮಿಡ್ ಪಾಯಿಂಟ್. ಇದು 5 ಸೆಂಟಿಮೀಟರ್. ಸೊ ಇದು 7.5 ಸೆಂಟಿಮೀಟರ್, ಇದು 10 ಸೆಂಟಿಮೀಟರ್. ಸೊ ನಿಮ್ಗೆ ಡಯಾಗ್ರಾಮ್ಸ್ ಬ್ಯೂಟಿಫುಲ್ ಆಗಿ ಬಂದ್ಕೊಳ್ತವೆ. ಫಸ್ಟ್ ನೀವು ಲೆನ್ಸ್ ಬರೆಯಕ್ಕೆ ಹೋಗ್ಲೇಬೇಡಿ. ಲೆನ್ಸ್ ಬರೆದಲ್ಲೇ ಡಯಾಗ್ರಾಮ್ ಬರೆಯೋದನ್ನ ಹೇಳ್ಕೊಡ್ತಾನೆ. ಏನಪ್ಪಾ ಅಂತಂದ್ರೆ, ಸೊ ಯು ಕನ್ಸಿಡರ್ ದಿಸ್ ಆಸ್ ದ ಎಕ್ಸ್ ಆಕ್ಸಿಸ್. ಇದನ್ನ ಎಕ್ಸ್ ಆಕ್ಸಿಸ್ ಅಂತ ಅನ್ಕೊಳ್ಳಿ. ಸೊ ಯು ಕನ್ಸಿಡರ್ ದಿಸ್ ಆಸ್ ದ ವೈ ಆಕ್ಸಿಸ್. ವೈ ಆಕ್ಸಿಸ್ ಎಷ್ಟು ದೂರ ಬೇಕಾದ್ರೂ ಇಟ್ಕೋಬಹುದು, ಏನು ಅಡ್ಡಿ ಇಲ್ಲ. ಆಮೇಲೆ ನೋಡ್ಕೊಂಡು ಪ್ರಪೋರ್ಷನೇಟ್ ಆಗಿ ಲೆನ್ಸ್ ಬರೆದ್ರೆ ಆಯ್ತು. ಸೊ ಯು ನೋ ದ ಬ್ರಾಂಚ್ ವಾಟ್ ಐ ಆಮ್ ಯೂಸಿಂಗ್, it is called as ray optics or geometrical optics. Simply we are using geometrical optics here. Now what should do is, according to our sign convention, ಈ ಪಾಯಿಂಟ್ ಏನಿದೆ ಇದನ್ನ ಫಸ್ಟ್ ಫೋಕಸ್ ಎಫ್ ಅಂತ ಅನ್ಕೊಳ್ಳಿ. ಇದು ಸೆಕೆಂಡ್ ಪಾಯಿಂಟ್ ಎಫ್ ಡಬಲ್ ಡ್ಯಾಶ್, ಸೆಕೆಂಡ್ ಫೋಕಲ್ ಪಾಯಿಂಟ್ ಅಂತ ಅನ್ಕೊಳ್ಳೋಣ. ಒಂದೇ ಸರಿ ಅರ್ಥ ಆಗಲ್ಲ, ಫಸ್ಟ್ ಅಬ್ಸರ್ವ್ ಮಾಡಿ. ಅಬ್ಸರ್ವ್ ಮಾಡಿದ್ರೆ ಸಾಕಷ್ಟು ವಿಷಯ ಕ್ಲಾರಿಟಿ ಬಂದ್ಕೊಳ್ತಾರೆ. Now what you have to do is, you have to write an object which is, ಇದು ಎಫ್ ಆದ್ರೆ ಇದು 2f ಆಗಿರುತ್ತೆ, ಇದು 2f ಡ್ಯಾಶ್ ಆಗಿರುತ್ತೆ. Imagine that you are keeping the object away from this, away from 2f ಇಂದ ಮುಂದಕ್ಕೆ ಇಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಸ್ವಲ್ಪ ದೂರದಲ್ಲಿ ಇಟ್ಟರು ಸಾಕು, ಗೊತ್ತಾಗುತ್ತೆ. And whenever you are keeping the object like this,
I'm going to call this as AB. AB na object ಅಂತ ಹೇಳೋಣ. Now, no doubt, one of the light ray, it is straight passes parallel to the this one. Focus ಗೆ parallel ಆಗಿ ಹೋಗ್ತಾ ಇರುತ್ತೆ. ಅಂದ್ರೆ ಆಪ್ಟಿಕ್ ಸೆಂಟರ್ ಮುಖಾಂತರ ಹೋಗುತ್ತೆ. So ಆಪ್ಟಿಕ್ ಸೆಂಟರ್ ಮುಖಾಂತರ ಹೋಗಿದ್ದು it passes straight. ನೋಡ್ಕೊಳ್ಳಿ ಫಸ್ಟ್ ನೋಡ್ಕೊಳ್ಳಿ. It passes straight. Straight ಪಾಸ್ ಆಗ್ತಾ ಇದೆ. So it passes straight like this. So ಎರಡು ಭೇಟಿ ಆಗೋ ಜಾಗದಲ್ಲಿ ಬರೆಯೋಣ. Okay. Next, another light ray parallel to the principal axis. ನೋಡಿ ಈಗ ಗ್ರೀನ್ ಕಲರ್ ರೇ ಏನಿದೆ ಇದು ray of light ಬರೆಯೋದು. Another light ray is parallel to the principal axis. It is going like this. First observe ಮಾಡಿ. ಇದು ಈ ತರ ಹೋಗ್ತಾ ಇದೆ. And after refraction, no doubt it passes through focus F double dash focus. ನೋಡಿ ಎರಡು ಭೇಟಿ ಆಗೋ ಜಾಗದಲ್ಲಿ ಒಂದು ನಾರ್ಮಲ್ ಡ್ರಾಪ್. ಸೊ ಇನ್ನೂ ಒಂದು ಲೈಟ್ ರೇ ಕೂಡ ಬರುತ್ತೆ. ಆಕ್ಚುಲಿ ಎರಡು ಸಾಕು ನಮ್ಗೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಇನ್ನೂ ಎರಡು ಲೈಟ್ ರೇ ಕೂಡ ಇನ್ನೂ ಒಂದು ಲೈಟ್ ರೇ ಬರುತ್ತೆ. ಅದನ್ನ ಕೂಡ ಹೇಳ್ಕೊಡ್ತೇನೆ. ಅದು ಕೂಡ ಬರೆಯೋದು ಹೇಳ್ಕೊಡ್ತೇನೆ. ಬಟ್ ಮುಂದಕ್ಕೆ ಅದನ್ನ ಕಟ್ ಮಾಡ್ಕೊಳ್ಳಿ, ಅವಾಯ್ಡ್ ಮಾಡ್ಕೊಳ್ಳಿ. ಸೊ ಈಗ ಇನ್ನೊಂದು ಫೋಕಸ್ ಮುಖಾಂತರ ಬರುತ್ತೆ. ಸೊ ಫೋಕಸ್ ಮುಖಾಂತರ ಬಂದಿದ್ದು ಪ್ರಿನ್ಸಿಪಲ್ ಫೋಕಸ್ ಮುಖಾಂತರ ಬರುತ್ತೆ. ಸೊ ಪ್ರಿನ್ಸಿಪಲ್ ಫೋಕಸ್ ಮುಖಾಂತರ ಬಂದಿದ್ದು ತೋರಿಸ್ಕೊಡ್ತೀನಿ ನೋಡಿ. ಸೊ ಫೋಕಸ್ ಮುಖಾಂತರ ಬಂದಿದ್ದು ಅಪ್ ಟು ಲೆನ್ಸ್ ತನಕ ಸ್ಟ್ರೈಟ್ ಆಗಿ ಬರುತ್ತೆ. ಆಮೇಲೆ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ನೋಡಿ ಹೀಗೆ ಬರುತ್ತೆ. ಇವೆರಡು ಪ್ಯಾರಲಲ್. ಈ ಮೂರು ಭೇಟಿ ಆಗೋ ಜಾಗನ ಇಮೇಜ್ ಅಂತ ಹೇಳ್ತೀವಿ. ಎ ಡ್ಯಾಶ್ ಬಿ ಡ್ಯಾಶ್ ಅಂತ ಹೇಳ್ತೀವಿ. ಈಗ ಯು ಹ್ಯಾವ್ ಟು ಪ್ರಾಕ್ಟೀಸ್ ರೈಟಿಂಗ್ ದ ಲೆನ್ಸ್ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಬೇಕು. ನೋಡಿ ಈಗ ಇಲ್ಲಿ ಲೆನ್ಸ್ ಬರೋದ ಇಷ್ಟೇ ನೋಡಿ, ಇಷ್ಟು ಬರೆಯೋದು ಪ್ರಾಕ್ಟೀಸ್. I hope you are able to understand. So no doubt AB actually it is a object. AB ಅನ್ನೋದನ್ನ object ಅಂತ ಹೇಳೋಣ. One of the light ray, so starting from the tip parallel to principal axis, after refraction passes to the second focal point. Light ray passing through the optic center passes straight. Another light ray which is passing like this after refraction passes through the parallel to the principal axis and then meet this one. Illinda ಒಂದು ನಾರ್ಮಲ್ ಡ್ರಾ ಮಾಡಿ. So this is called as image. ಈಗ ನಾವು ಕೆಲವು ಐಟಮ್ಸ್ ನ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಸೊ ಒಂದು ಹೇಳ್ಕೊಡ್ತೇನೆ, ಇನ್ನೊಂದನ್ನ ನಾವು ಬರಿತಾ ಹೋಗೋಣ. ಈಗ ಒಂದನ್ನ ಹೇಳ್ಕೊಡ್ತೇನೆ. ಫಸ್ಟ್ ಏನಪ್ಪಾ ಅಂತಂದ್ರೆ ನೇಚರ್ ಆಫ್ ಲೆನ್ಸ್. ಸೊ ಯಾವ ತರ ಲೆನ್ಸ್ ಯೂಸ್ ಮಾಡ್ತಾ ಇದೀವಿ. ಆಮೇಲೆ ಪೊಸಿಷನ್ ಆಫ್ ಆಬ್ಜೆಕ್ಟ್ ಇನ್ನ ನೋಟ್ಸ್ ಅಲ್ಲಿ ಕೂಡ ಅವೈಲಬಿಲಿಟಿ ಇದೆ. ಪೊಸಿಷನ್ ಆಫ್ ಆಬ್ಜೆಕ್ಟ್, ಆಮೇಲೆ ಪೊಸಿಷನ್ ಆಫ್ ಇಮೇಜ್, ನೇಚರ್ ಆಫ್ ಇಮೇಜ್, ಸೈಜ್ ಅಂಡ್ ಮ್ಯಾಗ್ನಿಫಿಕೇಶನ್. ನೋಡಿ ಇದು ಅರ್ಥ ಆದ್ರೆ ಇವತ್ತು ಇದ್ರದ್ದು ಸಿಂಪಲ್ ಮೈಕ್ರೋಸ್ಕೋಪ್ ಅರ್ಥ ಆಗ್ಬಿಡುತ್ತೆ. ಈಗ ನೇಚರ್ ಆಫ್ ಲೆನ್ಸ್, ನೋ ಡೌಟ್ ವಿ ಆರ್ ಯೂಸಿಂಗ್ ಕಾನ್ವೆಕ್ಸ್ ಲೆನ್ಸ್ ಯೂಸ್ ಮಾಡ್ತಾ ಇದ್ವಿ. ಸೊ ಪೊಸಿಷನ್ ಆಫ್ ಆಬ್ಜೆಕ್ಟ್ ಎಲ್ಲಪ್ಪ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ಇಟ್ ಈಸ್ ಯೂಸ್ಡ್ ಬಿಯಾಂಡ್ ಟು ಎಫ್ ಅಲ್ಲಿ ಇಡ್ತಾ ಇದ್ವಿ. ಬಿಯಾಂಡ್ ಟು ಎಫ್ ನೋಡ್ಕೊಳ್ಳಿ, ಹಾಗೆ ಫಸ್ಟ್ ನೋಡ್ಕೊಳ್ಳಿ, ಆಮೇಲೆ ಪ್ರಾಕ್ಟೀಸ್ ಮಾಡ್ಬಿಟ್ರಿ. ಬಿಯಾಂಡ್ ಟು ಎಫ್ ಆಯ್ತಾ. ಅದೇ ತರ ಬಂದ್ರೆ ಪೊಸಿಷನ್ ಆಫ್ ಇಮೇಜ್ ಎಲ್ಲಪ್ಪ ಅಂತಂದ್ರೆ ಇದು ಬಿಯಾಂಡ್ ಟು ಎಫ್ ಇಟ್ಟಿದ್ವಿ. ಪೊಸಿಷನ್ ಆಫ್ ಇಮೇಜ್ ಬಿಟ್ವೀನ್ ಎಫ್ ಡ್ಯಾಶ್ ಅಂಡ್ ಎಫ್ ಡಬಲ್ ಡ್ಯಾಶ್, ಸಾರಿ ಟು ಎಫ್ ಡ್ಯಾಶ್ ಅಂಡ್ ಟು ಎಫ್ ಡ್ಯಾಶ್. ಪೊಸಿಷನ್ ಆಫ್ ಇಮೇಜ್, ನೇಚರ್ ಆಫ್ ದ ಇಮೇಜ್. ನೋ ಡೌಟ್ ಸ್ಕ್ರೀನ್ ಆ ಕಡೆ ಈ ಕಡೆ ಎರಡು ಫಾರ್ಮ್ ಆದ್ರೆ ಇದು ಸ್ಕ್ರೀನ್ ಇಟ್ರೆ ಫಾರ್ಮ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ರಿಯಲ್ ಇಮೇಜ್. ಅದನ್ನ ಹೇಳ್ತೀವಿ ರಿಯಲ್ ಇಮೇಜ್ ಅಂತ ಹೇಳ್ತೀವಿ. ಸೈಜ್ ಅಂಡ್ ಮ್ಯಾಗ್ನಿಫಿಕೇಶನ್ ನೋಡಿ, ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸೊ ದಟ್ ಈಸ್ ಸೈಜ್ ಕಡಿಮೆ ಇದೆ, ಡಿಮಿನಿಸ್ಟ್ ಆಗಿರುತ್ತೆ. ಅಂಡ್ ಮ್ಯಾಗ್ನಿಫಿಕೇಶನ್ ಪ್ರೊಡ್ಯೂಸ್ಡ್ it is less than -1 because magnification it is defined as the ratio of the height of the image by height of the object. ಇಲ್ಲಿ height of the image negative ಬಂದಿರುತ್ತೆ because it is -y axis. ಅದಕ್ಕೆ -h it is lesser
ಅಂಡ್ ದಿಸ್ ಇಸ್ ಪ್ಲಸ್. ಸೊ ಟೋಟಲಿ ಇದು ಜಾಸ್ತಿ ಇರುತ್ತೆ ಕೆಳಗಡೆ, ಇದು ಕಡಿಮೆ ಇರುತ್ತೆ, ಅದಕ್ಕೆ -1 ಇರುತ್ತೆ. ಅಂಡ್ ಇಟ್ ಇಸ್ ಲೆಸ್ ದ್ಯಾನ್ -1 ಆಗಿರುತ್ತೆ. ಎರಡು ಈಕ್ವಲ್ ಆದ್ರೆ -1, ಅದು ಲೆಸ್ ದ್ಯಾನ್ -1 ಆಗಿರುತ್ತೆ. ಓಕೆ, ಇಷ್ಟನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಈಗ ಮತ್ತೊಮ್ಮೆ ಹೇಳ್ಕೊಳ್ತೇನೆ. ಸೊ ನಿಮ್ಗೆ ಒಂದು 10 ಸೆಂಟಿಮೀಟರ್ ಲೆಂತ್ ಇರೋದು ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಸ್ಕೇಲ್ ಅಲ್ಲಿ. ಸೊ ಒಟ್ಟು 5 ಪಾಯಿಂಟ್ಸ್ ಮಾರ್ಕ್ ಮಾಡಿ. 0, 2.5 ಸೆಂಟಿಮೀಟರ್ಗೆ, 5 ಸೆಂಟಿಮೀಟರ್ಗೆ, 7.5 ಸೆಂಟಿಮೀಟರ್ಗೆ, 10 ಸೆಂಟಿಮೀಟರ್ಗೆ, ಮತ್ತೆ ಇಲ್ಲಿ ಅಡ್ಡ ಒಂದು ಲೈನ್ ಹಾಕೊಳ್ಳಿ. ಸೊ ಇದು ಫಸ್ಟ್ ಬಿಗಿನಿಂಗ್ ಲೈನ್ ಹಾಕೊಂಡಾಗ ಲೆನ್ಸ್ ಅಂತ ಅನ್ಕೊಳ್ಳಿ. ಸೊ ನೆಕ್ಸ್ಟ್ ಆಬ್ಜೆಕ್ಟ್ ಬಿಯಾಂಡ್ ಟು ಎಫ್ ಇಡಿ. ಫಸ್ಟ್ ರೇಸ್ ಬರೋದು ಬಿಡಿ. ಅಂದ್ರೆ ಸೊ ಆಪ್ಟಿಕ್ ಸೆಂಟರ್ ಮುಖಾಂತರ ಹೋದ್ರೆ ಸ್ಟ್ರೈಟ್ ಆಗಿ ಬಂದ್ಬಿಡುತ್ತೆ. ಇದು ಆಪ್ಟಿಕ್ ಸೆಂಟರ್. ಅನದರ್ ಲೈಟ್ ರೇ going to the parallel to the principal axis after refraction bends and passes through the f double dash. Innೊಂದು light ray parallel to the f then passes through, so it is parallel to the principal axis and meet here, a dash b dash meet ಆಗ್ತಾರೆ. Okay, so ಈಗ ದಯವಿಟ್ಟು ಅಬ್ಸರ್ವ್ ಮಾಡಿ. So there is in this case, so we have to write nature of the lens convex, position of object beyond 2f, position of image between f dash and 2f dash, nature of image real image, size and magnification it is diminished and m is -1. So ಇಷ್ಟು ಬರೆದ್ರೆ ಸಾಕು. I hope you are able to understand. ಯಾರ್ಯಾರಿಗೆ ಇದು ನಾನು ಬರ್ದಿರೋದು ನೀಟಾಗಿ ಅರ್ಥ ಆಯ್ತು? ಸೊ ನೀಟಾಗಿ ಅರ್ಥ ಆಗಿದ್ರೆ CU ಅಥವಾ ಇನ್ನೂ ಚೆನ್ನಾಗಿ ಅರ್ಥ ಆಗಿದ್ರೆ ವೆಲ್ ಅಂಡರ್ಸ್ಟುಡ್ ಅಂತ. ಸೊ ಚಾಯ್ಸ್ ನಿಮ್ದೇ. Fine. Okay, Tirthashri. Fine. Yes. Okay, good. ನೋಡಿ ಇದು ಪೊಸಿಷನ್ ಇದು. ಈಗ ನೋಟ್ಸ್ ಪಕ್ಕದಲ್ಲಿ ಇಟ್ಕೊಳ್ಳಿ. ಅದೇ ತರ ಪ್ರತಿಯೊಂದು ಕೂಡ ಅನಲೈಸ್ ಮಾಡ್ತಾರೆ. ಆಯ್ತಾ? ನೋಟ್ಸ್ ಇಟ್ಕೋತೀರಾ, ಒಂದೊಂದು ಡಯಾಗ್ರಾಮ್ ಎಕ್ಸ್ಪ್ಲೈನ್ ಮಾಡ್ತೇನೆ, ಅರ್ಥ ಆಗ್ತಾ ಹೋಗುತ್ತೆ. ಸೊ ಇಲ್ಲಾಂದ್ರೆ ಬರ್ದು ತೋರಿಸಿ ಅಂದ್ರೆ ಬರ್ದು ತೋರಿಸ್ತೀನಿ. ಚಾಯ್ಸ್ ನಿಮ್ದೇನೆ. ನೀವು ಒಂದು ಕೆಲಸ ಮಾಡಿ, ಯಾರ್ಯಾರು ಸೈಲೆಂಟ್ ಆಗಿದೆ ರೂಮ್ಗಳಲ್ಲಿ ಅಥವಾ ಮನೆಗಳಲ್ಲಿ, ಯಾವ್ದು ಡಿಸ್ಟರ್ಬೆನ್ಸ್ ಇಲ್ಲ ಅಂತಂದ್ರೆ ಸೊ ಮ್ಯೂಟ್ ಆಗಿರೋದನ್ನ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಆಗಿರೋದನ್ನ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ಪರವಾಗಿ ಸಬ್ಜೆಕ್ಟ್ ತರ ಮಾತಾಡ್ಬೋದು, ಅಡ್ಡಿ ಇಲ್ಲ, ಸಬ್ಜೆಕ್ಟ್ ತರ ಮಾತಾಡಿ. ಸೊ ಈಗ ನಾನು ಕೆಲವೊಂದು ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಹೇಳ್ತಾ. ಸೊ ನೋಡಿ, ಇಲ್ಲಿ ಡಯಾಗ್ರಾಮ್ಸ್ ಇದೆ ನಿಮಗೆ. ಈ ಡಯಾಗ್ರಾಮ್ಸ್ ಎಕ್ಸ್ಪ್ಲೈನ್ ಮಾಡಿ ಸರ್ ಅಂತ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಬಟ್ ಬರೆಯೋದನ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಸರ್ ಎಕ್ಸ್ಪ್ಲೈನ್ ಮಾಡಿ ನಾವು ಬರೆಯೋದು ಪ್ರಾಕ್ಟೀಸ್ ಮಾಡ್ತೀವಿ ಅಂತಂದ್ರೆ ಸೊ ಇಸ್ ಓಕೆ ಅಂತ ಹೇಳಿ, ಟೈಪ್ ಮಾಡಿ. ಅಂದ್ರೆ ನಾನು ಎಕ್ಸ್ಪ್ಲೈನ್ ಮಾಡಿ ನಾವು ಮನೇಲಿ ಬರಿತೀವಿ ಅನ್ನೋದು ಓಕೆ ಅಂತ ಹಾಕೊಳ್ಳಿ. ನೀವು ಆಮೇಲೆ ನಾಳೆ ಬರ ತೋರಿಸ್ತೀವಿ ಸರ್, ಇದು ನೀವು ಹೇಳಿದ ಕಾನ್ಸೆಪ್ಟ್ ಅರ್ಥ ಆಯ್ತು. ಇಲ್ಲ ಸರ್ ಯು ರೈಟ್ ಆಲ್ ಡಯಾಗ್ರಾಮ್ಸ್ ಅಂತಂದ್ರೆ ಆಪ್ಷನ್ 2 ಅಂತ ಹಾಕಿ. ಈಗ ಎಲ್ಲಾ ಡಯಾಗ್ರಾಮ್ಸ್ ಬರೆದು ಎಕ್ಸ್ಪ್ಲೈನ್ ಮಾಡ್ತೀನಿ. ಆಪ್ಷನ್ 2 ನ ಆಪ್ಷನ್ 1 ಈಗ ಯಾವ ತರ ಬರೀಬೇಕು ಹೇಳಿ. ಆಪ್ಷನ್ ನಾನೇ ಬರೀಬೇಕ ಎಲ್ಲಾನು? ಓಕೆ, ಆಯ್ತು, ಬರೀತೀನಿ. ಬೋರ್ಡ್ ಸಾಲಲ್ಲ ಸರ್, ಬೋರ್ಡ್ ಸಾಲ. ಆಯ್ತು, ಇನ್ನಾದ್ರು ಬೇರೆಯವ್ರು ನೋಡಿ, ಇದಷ್ಟು ಬಿಟ್ಟು ಇನ್ಯಾರು ಇದು ಮಾಡಲಿಲ್ಲ, ಯಾರು ಇದು ಮಾಡಲ್ಲ. ಆಪ್ಷನ್ 2 ಬೇಕಾ ಆಪ್ಷನ್ 1 ಬೇಕಂತ ಯಾರು ಇದು ಮಾಡಲ್ಲ. ಆಪ್ಷನ್ 2 ಯಶೋದಿ. ಓಕೆ, ಫೈನ್. ಆಯ್ತು, ಬರ್ದು ತೋರಿಸ್ಬಿಡಿ, ಏನು ಅಡ್ಡಿ ಇಲ್ಲ. ನಾವು ವಿ ಹ್ಯಾವ್ ಟು ಗೋ ಫಾರ್ ದ ನೆಕ್ಸ್ಟ್ ಒನ್. ಈಗ ಸೆಕೆಂಡ್ ಇದಕ್ಕೆ ಹೋಗೋಣ. ಸಪೋಸ್ ಇಮ್ಯಾಜಿನ್ ದಟ್ ಯು ಆರ್ ಕೀಪಿಂಗ್ ದ ಆಬ್ಜೆಕ್ಟ್ ಅಟ್ 2f. ನೋಡಿ, ಇಬ್ರು ಮಾತ್ರ ನೀವು ಇದು ಮಾಡಿದ್ರೆ, ಬೇರೆ ಯಾರು ನೀವು ಚಾಯ್ಸ್ ಕೊಡ್ತಾ ಇಲ್ಲ ಅಂದ್ರೆ ಹೇಳ್ಕೊಡ್ತೇನೆ. ನೋಡಿ, ಇದೇ ಡಯಾಗ್ರಾಮ್ಸ್ ಇನ್ನೊಂದು 2 ಸಲ ಪ್ರಾಕ್ಟೀಸ್ ಮಾಡೋಣ. ಈಗ ಶಾಲ್ ಐ ರಬ್ ದಿಸ್? ಈಗ ನೀವು ನನ್ನ ಜೊತೆನೆ ಪ್ರಾಕ್ಟೀಸ್ ಮಾಡ್ಬೇಕಾ? ನೀವು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಆಪ್ಷನ್ 1 ಹಾಕಿ, ಸರ್ ನನ್ನ ಜೊತೆ ಪ್ರಾಕ್ಟೀಸ್ ಮಾಡ್ತೀನಿ ಅಂತ. ಇಲ್ಲ ಸರ್ ರಬ್ ಮಾಡಿ ನೀವು ಎಕ್ಸ್ಪ್ಲೈನ್ ಮಾಡಿ ನಾವು ಕಲ್ತ್ಕೋತೀವಿ ಅನ್ನೋದಾದ್ರೆ ಸೆಕೆಂಡ್ ಆಪ್ಷನ್ ಮಾಡಿ. ಫಸ್ಟ್ ಒನ್ಗೆ ಸರಿ ಸರ್ ನೀವು ನನ್ನ ಜೊತೆ ಪ್ರಾಕ್ಟೀಸ್ ಮಾಡ್ತೀನಿ ಅಂತ. ಇಲ್ಲ ಸರ್ ರಬ್ದಿ ಸರ್ ಇದು ಅಳಿಸ್ಬಿಟ್ಟು ನೀವು ಮಾಡ್ತಾ ಹೋಗಿದ್ರೆ ಹಾಗೆ ನೀವು ಬರಿಬೇಕು. ಇದನ್ನ ನೀವು ಬರೆಯೋದನ್ನ ನೋಡ್ಬೇಕು. ಕಮಾನ್ ಪ್ರಾಕ್ಟೀಸ್ ಮಾಡಿ, ಟೈಮ್ ಕೊಡ್ತೀನಿ. ಕಮಾನ್, ಬೇಕ್
ಪ್ರಾಕ್ಟೀಸ್ ಮಾಡಿ ತೋರಿಸಿ ಅಲ್ಲ.